ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಭಾರತದ ರತ್ನ, ಕನ್ನಡದ ಮಾಣಿಕ್ಯ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಡಾಕ್ಟರ್ ರಾಜಣ್ಣ ಬೆಳ್ಳಿ ತೆರೆಗೆ ಬಂದಿದ್ದು ಹೇಗೆ, ರಂಗಭೂಮಿಲಿ ಅವರ ಸೇವೆ ಹೇಗಿದೆ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪರ್ಸನಲ್ ಲೈಫ್ ಹೇಗಿತ್ತು ಅಂತ ಹೇಳ್ಬಿಡ್ತೀವಿ. ಇದುವೇ ಸ್ಪೆಷಲ್ ಪ್ರೋಗ್ರಾಮ್ ಡಾಕ್ಟರ್ ರಾಜ್ ಸವಿನೆನಪು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಏಪ್ರಿಲ್ 24, 1929ರಲ್ಲಿ. ಕನ್ನಡ ಚಿತ್ರರಂಗದ ಧ್ರುವತಾರೆ ಎಂದೇ ಹೆಸರಾದ ಪ್ರಸಿದ್ಧ ನಟ, ಗಾಯಕ. ಸುಮಾರು 5 ದಶಕಗಳಲ್ಲಿನ ಚಿತ್ರರಂಗದ ಬದುಕಿನಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಡಾಕ್ಟರ್ ರಾಜ್ ಕರ್ನಾಟಕದ ಅತ್ಯಂತ ಜನಪ್ರಿಯ ವ್ಯಕ್ತಿಗಳಲ್ಲಿ ಪ್ರಮುಖರು. ಕೇವಲ ನಟರಾಗಿ ಉಳಿಯದೆ ಹಿನ್ನೆಲೆ ಗಾಯಕರಾಗಿ ಸಹ ಹೆಸರು ಮಾಡಿದ್ದಾರೆ. ನಟ ಸಾರ್ವಭೌಮ ಬಿರುದು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರ್ ಪದವಿಯನ್ನ ಪಡೆದಿದ್ದಾರೆ ಹಾಗೂ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ್ ಪದವಿಯನ್ನ ಪಡೆದಿದ್ದಾರೆ. ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಮತ್ತು ಚಿತ್ರರಂಗದಲ್ಲಿನ ಜೀವಮಾನ ಸಾಧನೆಗಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳು ಸಹ ಲಭಿಸಿವೆ. ಕರ್ನಾಟಕದ ಸರ್ಕಾರದಿಂದ ಕರ್ನಾಟಕ ರತ್ನ ಎಂದು ಪುರಸ್ಕೃತರಾದವರು. 2000 ಇಸ್ವಿಯಲ್ಲಿ ಕುಖ್ಯಾತ ದಂತಚೋರ ವೀರಪ್ಪನಿಂದ ಅಪಹರಣವಾಗಿದ್ದ ಡಾಕ್ಟರ್ ರಾಜ್ಕುಮಾರ್ 104 ದಿನಗಳ ನಂತರ ಬಿಡುಗಡೆಯಾದರು. 2006 ಏಪ್ರಿಲ್ 12ರಂದು ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಮರಣ ಹೊಂದಿದ್ದ ಡಾಕ್ಟರ್ ರಾಜಣ್ಣ ಇಂದು ನಮ್ಮೆಲ್ಲರ ಜೊತೆ ಇಲ್ಲದಿದ್ದರೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ರಾಜ್ಕುಮಾರ ಅನ್ನೋಂಥವನು ಅವನು ಸ್ವಂತದಿಂದ ಬಂದವನಲ್ಲ, ಉದ್ಭವ ಮೂರ್ತಿಯಂತೂ ಅಲ್ಲವೇ ಅಲ್ಲ. ರಾಜ್ಕುಮಾರ ಕನ್ನಡದವರ ಸೊತ್ತು, ಕನ್ನಡದ ಮಗ. ಆದ್ರಿಂದ ರಾಜ್ಕುಮಾರ ನಿಮ್ಗೆ ಸಂಬಂಧಪಟ್ಟವನು, ನಿಮ್ಮವನು ಅಂತ ಹೇಳ್ಬಿಟ್ರೆ ಅದರಲ್ಲಿ ಬೇರೆ ದೋಷ ಇರೋದಕ್ಕೆ ಅವಕಾಶ ಇರಲ್ಲ. ಸ್ಯಾಂಡಲ್ವುಡ್ನ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಸಿನಿಮಾ ರಂಗಕ್ಕೆ ಬರೋಕ್ಕೂ ಮುಂಚೆ ರಂಗಭೂಮಿಲೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಅವರ ರಂಗಭೂಮಿ ನಂಟು ಹೇಗಿತ್ತು, ಅವರ ತಂದೆ ಪುಟ್ಟಸ್ವಾಮಿಯವರ ಪ್ರಭಾವ ಹೇಗಿತ್ತು ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಭಾರತದ ರತ್ನ, ಕನ್ನಡದ ಮಾಣಿಕ್ಯ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಎಲ್ಲರಿಗೂ ಇಷ್ಟ. ಇನ್ನು ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮುನ್ನ ಡಾಕ್ಟರ್ ರಾಜ್ ಅವರ ಹೆಸರು ಮುತ್ತುರಾಜ್ ಎಂದಿತ್ತು. ಮುತ್ತುರಾಜ್ನ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಎಂದ್ರೆ 1930ರಿಂದ 1950ರ ಕಾಲದಲ್ಲಿ ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು. ರೌದ್ರ ಪಾತ್ರಗಳಿಗೆ ಹೆಸರಾಗಿದ್ದ ಪುಟ್ಟಸ್ವಾಮಯ್ಯನವರು ಗುಬ್ಬಿ ಕಂಪನಿಯಲ್ಲಿ ಕಲಾವಿದರಾಗಿದ್ರು. ಬಡತನದಿಂದಾಗಿ ಮುತ್ತುರಾಜ್ ವಿದ್ಯಾಭ್ಯಾಸ 4ನೇ ತರಗತಿಗೆ ನಿಂತುಹೋಯಿತು. ಗುಬ್ಬಿ ಕಂಪನಿಯ ವಿಶ್ವವಿದ್ಯಾನಿಲಯವಾಯಿತು. ತಂದೆಯನ್ನ ನೆರಳಿನಂತೆ ಹಿಂಬಾಲಿಸಿದ ಮುತ್ತುರಾಜ್ಗೆ ಅವರಿಂದಲೇ ತರಬೇತಿಯಾಯಿತು. ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ನಿರ್ವಹಿಸುತ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದಲ್ಲಿ ತಂದೆ ಬೀರಿರುವ ಪ್ರಭಾವ ಅಪಾರ. ಫಾಲ್ಕೆ ಪ್ರಶಸ್ತಿ ಪ್ರಕಟವಾದಾಗ ಅವರು ಮೊದಲು ನೆನಪಿಸಿಕೊಂಡಿದ್ದು ತಂದೆ ಹೇಳಿದ್ದ ಮಾತುಗಳನ್ನ. ಗುಬ್ಬಿ ಕಂಪನಿಯಲ್ಲಿ ಪುಟ್ಟಸ್ವಾಮಯ್ಯನವರು ಅಭಿನಯಿಸುತ್ತಿದ್ದಾಗ ಮುತ್ತುರಾಜುವಿಗೆ ಕೃಷ್ಣಲೀಲೆ ಎಂಬ ನಾಟಕದಲ್ಲಿ ಸಣ್ಣ ಪಾತ್ರ ದೊರಕಿತ್ತು. ಕೆಲ ದಿನಗಳ ನಂತರ ಪುಟ್ಟಸ್ವಾಮಯ್ಯನವರು ಗುಬ್ಬಿ ಕಂಪನಿ ತೊರೆದು ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಗೆ ಸೇರಿದಾಗ ಅಕಸ್ಮಾತ್ ಆಗಿ ಮುತ್ತುರಾಜ್ಗೆ ಅಂಬರೀಷ್ ನಾಟಕದಲ್ಲಿ ಅಂಬರೀಷ್ನ ತಮ್ಮ ರಾಮಕಾಂತನ ಪಾತ್ರ ದೊರಕಿತ್ತು. ಆನಂತರ ಕುರುಕ್ಷೇತ್ರದಲ್ಲಿ ನಾಟಕದಲ್ಲಿ ತಂದೆ ಭೀಮನ ಪಾತ್ರವಾದ್ರೆ ಮಗ ಅರ್ಜುನನ ಪಾತ್ರ. ರಾಜ್ಕುಮಾರ್ಗೆ ಇದು ರಂಗ ತಾಲೀಮು. 1951ರಲ್ಲಿ ತಂದೆ ಪುಟ್ಟಸ್ವಾಮಯ್ಯನವರು ನಿಧನರಾದ್ರು. ಬಂದೆರಗಿದ ಆಘಾತದಿಂದ ತತ್ತರಿಸಿದ್ದ ಮುತ್ತುರಾಜ್ ಮತ್ತೆ ಗುಬ್ಬಿ ಕಂಪನಿ ಸೇರಿ ಭೂ ಕೈಲಾಸ ನಾಟಕದಲ್ಲಿ ಅಭಿನಯಿಸಿದ್ರು. ಗುಬ್ಬಿ ಕಂಪನಿ ಅಲ್ಲದೆ ಶ್ರೀ ಸಾಹಿತ್ಯ ಮಂಡಳಿ, ಶೇಷಾಚಾರ್ಯರ ಕಮಲ ನಾಟಕ ಮಂಡಳಿಯಲ್ಲೂ ರಾಜ್ಕುಮಾರ್ 1 ವರ್ಷ ಸೇವೆ ಸಲ್ಲಿಸಿದ್ರು. ನಿನ್ನ ಮಗನಲ್ಲಿ ನಿನಗದೆಷ್ಟೊಂದು ಭರವಸೆ ತಾಯಿ. ಭೂಮ್ಯಾಕಾಶಗಳೇ ಸಿಡಿದೆದ್ದು ಹಾಗೆಯಾಗಲಿ. ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಅವರಪ್ಪನ ಗಾಡಿಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಕಲಾರಂಗದಲ್ಲಿ ಸೇವೆ ಸಲ್ಲಿಸ್ತಾರೆ. ತದನಂತರ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇದರ ಜೊತೆಗೆ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದು ಹೇಗೆ, ಬೇಡರ ಕಣ್ಣಪ್ಪ ಹಿಂದೆ ಇರೋ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತ ಹೇಳ್ಬಿಡ್ತೀನಿ ನೋಡಿ.
1942ರಲ್ಲಿ ಬಿಡುಗಡೆಯಾದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿಯೂ 1952ರಲ್ಲಿ ಬಿಡುಗಡೆಯಾದ ಶಂಕರ್ ಸಿಂಗ್ ನಿರ್ದೇಶನದ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತರ್ಷಿಗಳಾಗಿ ಒಬ್ಬರಾಗಿ ಅಭಿನಯಿಸಿದ್ದ ಮುತ್ತುರಾಜ್ ರಂಗಭೂಮಿಯಲ್ಲಿ ಸಕ್ರಿಯರಾದರು. 1953ರಲ್ಲಿ ಆಗಷ್ಟೇ ಮದುವೆಯಾಗಿದ್ದ ಮುತ್ತುರಾಜ್ ದಂಪತಿಗಳು ನಂಜನಗೂಡಿನಿಂದ ಮೈಸೂರಿಗೆ ಹೊರಡಲು ರೈಲ್ವೆ ನಿಲ್ದಾಣದಲ್ಲಿದ್ದರು. ಅದೇ ಸಮಯಕ್ಕೆ HLN ಸಿಂಹ ಕೂಡ ಮೈಸೂರಿಗೆ ಹೋಗಲು ಅಲ್ಲಿಗೆ ಬಂದಿದ್ರು. ಅವರು ಮುತ್ತುರಾಜ್ ಅವರನ್ನ ಚಿಕ್ಕಂದಿನಿಂದ ನೋಡಿದ್ರು. ಅಂದು ರೈಲ್ವೆ ನಿಲ್ದಾಣದಲ್ಲಿ ಆ ದಂಪತಿಗಳು ಕಂಡು ಪ್ರೀತಿಯಿಂದ ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿದ್ರು. ಸಿಂಹ ಕಣ್ಣಪ್ಪನ ಪಾತ್ರಕ್ಕೆ ಹೊಸ ನಟನನ್ನ ಹುಡುಕ್ತಿದ್ದ ಸಮಯ. ಅಂದು ಕಟ್ಮಸ್ತಾದ ಆಳು ಮುತ್ತುರಾಜ್ ಅವರನ್ನ ಕಂಡ ತಕ್ಷಣವೇ ಇವನನ್ನೇ ಕಣ್ಣಪ್ಪನಾಗಿ ಏಕೆ ಮಾಡಬಾರದು ಎಂಬ ಭಾವನೆ ಮೂಡ್ತು. ಮುತ್ತುರಾಜ್ ಬಳಿ ವಿಳಾಸವನ್ನ ಪಡೆದು ದಂಪತಿಗಳಿಗೆ ಶುಭ ಕೋರಿ ಸಿಂಹ ಬೀಳ್ಕೊಟ್ರು. ಮೇಲಿನ ಘಟನೆ ನಡೆದ ಕೆಲ ದಿನಗಳಲ್ಲಿ ಮೈಸೂರಿನ ಟೌನ್ ಹಾಲ್ ನಲ್ಲಿ ಬೇಡರ ಕಣ್ಣಪ್ಪ ನಾಟಕ ಪ್ರದರ್ಶನವಿತ್ತು. ಅದರಲ್ಲಿ ಡಾಕ್ಟರ್ ರಾಜ್ ಮುತ್ತುರಾಜ್ ಕಣ್ಣಪ್ಪನ ಪಾತ್ರ ವಹಿಸುತ್ತಾರೆ ಎಂದು ಸಿಂಹ ಅವರಿಗೆ ತಿಳಿಯಿತು. ಆ ದಿನ ಅರ್ಧ ಗಂಟೆ ನಾಟಕ ನೋಡಿ ಮುತ್ತುರಾಜ್ ಅವರ ತನ್ಮಯತೆ ಅಭಿನಯ ಕಂಡು ಸಿಂಹ ಸಂತೋಷ ಪಟ್ರು. ಗುಬ್ಬಿ ಕರ್ನಾಟಕ ಫಿಲಂ ನಿರ್ಮಿಸುತ್ತಿದ್ದ ಬೇಡರ ಕಣ್ಣಪ್ಪ ಚಿತ್ರದಲ್ಲಿನ ಕಣ್ಣಪ್ಪನ ಪಾತ್ರಕ್ಕೆ ಈತನೇ ಸರಿಯಾದ ವ್ಯಕ್ತಿ ಎಂದುಕೊಂಡು ನಿರ್ಮಾಪಕ AVM ಚೆಟ್ಟಿಯಾರ್ ಅವರನ್ನ ಸಂಪರ್ಕಿಸಿ ಆ ಚಿತ್ರದ ಸಹ ನಿರ್ಮಾಪಕರಾಗಿದ್ದ ಗುಬ್ಬಿ ವೀರಣ್ಣನವರಿಗೆ ಈ ವಿಷಯ ತಿಳಿಸಿ ಅವರನ್ನ ಒಪ್ಪಿಸಿದ್ರು. ನಂತರ ಮುತ್ತುರಾಜ್, GV ಅಯ್ಯರ್ ಹಾಗೂ ನರಸಿಂಹರಾಜು ಇವರುಗಳನ್ನ ಸ್ಕ್ರೀನ್ ಟೆಸ್ಟ್ಗೆ ಮದರಾಸ್ಗೆ ಬರಲು ಆಹ್ವಾನಿಸಿದ್ರು. ನಿರ್ದೇಶಕ HLN ಸಿಂಹ ಅವರಿಂದ ಮುತ್ತುರಾಜ್ಗೆ ರಾಜ್ಕುಮಾರ್ ಎಂಬ ಹೊಸ ಹೆಸರಿನ ನಾಮಕರಣವಾಯಿತು. ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಚಿತ್ರದ ನಾಯಕನಾಗಿ ಅಭಿನಯಿಸಿದ್ರು. ಬೇಡರ ಕಣ್ಣಪ್ಪ ಚಿತ್ರ 1954ರ ಮೇ ತಿಂಗಳಲ್ಲಿ ಆಗಿನ ಮೈಸೂರು ರಾಜ್ಯದಲ್ಲಿ ಎಲ್ಲೆಡೆ ಬಿಡುಗಡೆಗೊಂಡು ರಾಷ್ಟ್ರ ಪ್ರಶಸ್ತಿ ಪಡೆದ ಪ್ರಥಮ ಚಿತ್ರವಾಗಿ ಕನ್ನಡ ಚಿತ್ರರಂಗದಲ್ಲಿಯೇ ಒಂದು ಮೈಲಿಗಲ್ಲಾಯಿತು. ಮದ್ರಾಸ್ ಸ್ಕ್ರೀನ್ ಟೆಸ್ಟ್ ನೋಡಿದ್ದ ನಿರ್ಮಾಪಕ AVM ಚೆಟ್ಟಿಯ ಅವರು HLM ಸಿಂಹ ಅವರ ಬಳಿ ಹೋಗಿ, ಈ ಉದ್ದ ಮೂಗಿನ ಮತ್ತು ಹಲ್ಲುಬ್ಬು ಇರುವವನನ್ನ ಹಾಕೊಂಡು ಏನ್ ಚಿತ್ರ ಮಾಡ್ತೀಯ ಎಂದು ಕೇಳಿದ್ರಂತೆ. ಆದ್ರೆ HLN ಸಿಂಹ ಅವರು ನಿರ್ಮಾಪಕ AVM ಚೆಟ್ಟಿಯಾರ್ ಇವರೇ ಸರಿಯಾದ ವ್ಯಕ್ತಿಗಳೊಂದು ಹೇಳಿ ಒಪ್ಪಿಸಿದ್ರು. ಬೇಡರ ಕಣ್ಣಪ್ಪ ಸಿನಿಮಾದ ಮೂಲಕ ಸಕ್ಸಸ್ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಆಫರ್ ಬರೋಕೆ ಶುರುವಾಯಿತು. ತದನಂತರ ಮೊದಲನೇ ಚಿತ್ರದಲ್ಲಿ ಸಕ್ಸಸ್ ಕಂಡಂತ ರಾಜ್ಕುಮಾರ್ ಅವರು ತದನಂತರ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು. ಸಿನಿಮಾಗಳು ಎಷ್ಟು ಚೆನ್ನಾಗಿತ್ತು, ಅವರ ಪಾತ್ರಗಳು ಹೇಗಿತ್ತು, ಯಾವೆಲ್ಲ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು ಅಂತ ನಾವ್ ಹೇಳಲ್ಲ, ನೀವೇ ನೋಡಿ. ಬೇಡರ ಕಣ್ಣಪ್ಪ ಚಿತ್ರದಿಂದ ನಾಯಕ ನಟನಾಗಿ ಅಭಿನಯಿಸಲು ಪ್ರಾರಂಭಿಸಿದ್ದ ರಾಜ್ಕುಮಾರ್ ಭಕ್ತ ವಿಜಯ, ಹರಿಭಕ್ತ, ಒಹಿಲೇಶ್ವರ, ಭೂ ಕೈಲಾಸ, ಭಕ್ತ ಕನಕದಾಸ, ನವಕೋಟಿ ನಾರಾಯಣ, ಭಕ್ತ ಪುರಂದರದಾಸ ಹೀಗೆ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಇನ್ನು 200 ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದ್ದ ಕನ್ನಡದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಹೀಗೆ 1960ರ ದಶಕದಲ್ಲಿ ಕಣ್ತೆರೆದು ನೋಡು, ಗಾಳಿಗೋಪುರ, ನಂದಾದೀಪ, ಸಾಕುಮಗಳು, ನಾಂದಿ ಮುಂತಾದ ಸಾಮಾಜಿಕ ಚಿತ್ರಗಳಲ್ಲಿಯೂ ರಣಧೀರ, ಕಂಠೀರವ, ಕಿತ್ತೂರು ಚೆನ್ನಮ್ಮ, ಇಮ್ಮಡಿ ಪುಲಿಕೇಶಿ, ಶ್ರೀ ಕೃಷ್ಣದೇವರಾಯ ಮುಂತಾದ ಐತಿಹಾಸಿಕ ಚಿತ್ರಗಳು ರಾಜ್ ಅಭಿನಯದಲ್ಲಿ ತೆರೆಕಂಡವು. ಇನ್ನು 1968ರಲ್ಲಿ ಬಿಡುಗಡೆಯಾದ ಜೇಡರ ಬಲೆ ಎಂಬ ಚಿತ್ರದ ಮೂಲಕ ಜೇಮ್ಸ್ ಬಾಂಡ್ ಮಾದರಿಯ ಗೂಢಚಾರಿ ಪಾತ್ರವನ್ನ ಹಾಕಿ ಚಿತ್ರ ಸರಣಿಗೆ ನಾಂದಿ ಹಾಡಿದ್ರು. ಈ ಸರಣಿಯಲ್ಲಿ ಪ್ರಕಾಶ್ ಎಂಬ ಏಜೆಂಟ್ ಹೆಸರಿನಲ್ಲಿ ಏಜೆಂಟ್ 999 ಸಿನಿಮಾದಲ್ಲಿ ಅಭಿನಯಿಸಿದ್ರು. ಈ ಸರಣಿಯಲ್ಲಿನ ಇತರ ಚಿತ್ರಗಳು ಆಪರೇಷನ್ ಜಾಕ್ಪಾಟ್ನಲ್ಲಿ CID 999, ಗೋವಾದಲ್ಲಿ CID 999 ಹಾಗೂ ಆಪರೇಷನ್ ಡೈಮಂಡ್ ರಾಕೆಟ್. ಇವಲ್ಲದೆ CID ರಾಜಣ್ಣ ಚಿತ್ರದಲ್ಲಿ CID ಆಗಿ ರಾಜ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಅವರ 100ನೇ ಚಿತ್ರವಾದ ಭಾಗ್ಯದ ಬಾಗಿಲು 1968ರಲ್ಲಿ ತೆರೆಕಂಡಿತ್ತು. ಇದೇ ಸಂದರ್ಭದಲ್ಲಿ ಇವರಿಗೆ ನಟ ಸಾರ್ವಭೌಮ ಎಂಬ ಬಿರುದನ್ನ ನೀಡಿ ಗೌರವಿಸಲಾಯಿತು. ಆದ್ರೆ ಅದೇ ಹೆಸರಿನ ಚಲನಚಿತ್ರವೂ ಕೂಡ ತಯಾರಾಯಿತು. ಕಸ್ತೂರಿ ನಿವಾಸ ಮತ್ತು ಸಾಕ್ಷಾತ್ಕಾರ ಚಿತ್ರಗಳು ರಾಜ್ ಅವರ ಜನಪ್ರಿಯ ಚಿತ್ರಗಳಲ್ಲಿ ಮುಖ್ಯವಾದವು. ರಾಜ್ಕುಮಾರ್ ಅವರನ್ನ ಖ್ಯಾತಿಯ ಉತ್ತುಂಗಕ್ಕೇರಿಸಿದ್ದ ಚಿತ್ರ ಬಂಗಾರದ ಮನುಷ್ಯ. ಚಿತ್ರಮಂದಿರದಲ್ಲಿ ಸತತವಾಗಿ 2 ವರ್ಷಕ್ಕೂ ಹೆಚ್ಚಿನ ಅವಧಿಯ ಪ್ರದರ್ಶನಗೊಂಡು ಹೊಸ ದಾಖಲೆಯನ್ನ ನಿರ್ಮಿಸಿತ್ತು. ಈ ದಾಖಲೆ ಕಂಡ ಚಿತ್ರರಂಗದಲ್ಲಿ ಇಂದಿಗೂ ಅಚ್ಚಳಿಯದೆ ನಿಂತಿದೆ. ಈ ಚಿತ್ರದಲ್ಲಿನ ರಾಜ್ ಅಭಿನಯದ ರಾಜೀವಪ್ಪ ಎಂಬ ಪಾತ್ರವು ಕನ್ನಡ ಚಿತ್ರರಂಗದಲ್ಲಿನ ಅತ್ಯಂತ ಖ್ಯಾತ ಪಾತ್ರಗಳಲ್ಲಿ ಒಂದಾಗಿ ಹೆಸರು ಪಡೆಯಿತು. ರಾಜ್ಕುಮಾರ್ ಅವರ 150ನೇ ಚಿತ್ರ ಗಂಧದ ಗುಡಿ. ರಾಜ್ ಅರಣ್ಯ ಅಧಿಕಾರಿಯಾಗಿ ಪಾತ್ರದಲ್ಲಿ ನಟಿಸಿದ್ದ ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಖ್ಯಾತ ನಟರಾದ ವಿಷ್ಣುವರ್ಧನ್ ಅಭಿನಯಿಸಿದ್ದಾರೆ. ಇನ್ನು ಭಕ್ತ ಕುಂಬಾರ, ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿನ ರಾಜ್ ಅಭಿನಯ ಮನೋಜ್ಞ ಮತ್ತು ಅತ್ಯಂತ ಭಾವಪೂರ್ಣವಾಗಿತ್ತು. ಇನ್ನು 1975ರಲ್ಲಿ ಬಿಡುಗಡೆಯಾದ ಮಯೂರ ಚಲನಚಿತ್ರವು ಕನ್ನಡದ ಪ್ರಥಮ ದೊರೆ ಕದಂಬರ ಮಯೂರ ವರ್ಮನ ಆಧರಿಸಿದೆ.
ಇನ್ನು 1976ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿತ್ತು. ಇನ್ನು 1977ರಲ್ಲಿ ಬಂದಂತಹ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಶಹನಾಯಿ ವಾದಕರಾಗಿ ಅಭಿನಯಿಸಿದ್ರು. 1980ರ ದಶಕದಲ್ಲಿ ಸದಾಭಿರುಚಿಯ ಸಾಮಾಜಿಕ ಚಿತ್ರಗಳಾದ ಹಾಲು ಜೇನು, ಚಲಿಸುವ ಮೋಡಗಳು, ಹೊಸ ಬೆಳಕು, ಶ್ರಾವಣ ಬಂತು, ಅನುರಾಗ ಅರಳಿತು, ಶ್ರುತಿ ಸೇರಿದಾಗ ಮುಂತಾದ ಯಶಸ್ವಿ ಚಿತ್ರಗಳು ತೆರೆಕಂಡವು. ಇದೇ ಅವಧಿಯಲ್ಲಿ ಡಾಕ್ಟರ್ ರಾಜ್ ಅವರು ಅನಂತ್ ನಾಗ್ ಅವರೊಂದಿಗೆ ಕಾಮನಬಿಲ್ಲು ಚಿತ್ರದಲ್ಲಿಯೂ, ಶಂಕರ್ ನಾಗ್ ಅವರೊಂದಿಗೆ ಅಪೂರ್ವ ಸಂಗಮ ಚಿತ್ರದಲ್ಲಿಯೂ ಅಭಿನಯಿಸಿದ್ರು. ಶಂಕರ್ ನಾಗ್ ನಿರ್ದೇಶನದ ಕೆಲವೇ ಚಿತ್ರಗಳಲ್ಲಿ ಒಂದಾದ ಒಂದು ಮುತ್ತಿನ ಕತೆ ಚಿತ್ರದಲ್ಲಿ ಡಾಕ್ಟರ್ ರಾಜ್ ನಟಿಸಿದ್ದಾರೆ. ತಮ್ಮ ಯೋಗಾಸನಗಳಿಗೆ ಹೆಸರಾಗಿದ್ದ ಡಾಕ್ಟರ್ ರಾಜ್ ಅವರ ವಿವಿಧ ಯೋಗಾಸನಗಳು, ಭಂಗಿಗಳು ಕಾಮನಬಿಲ್ಲು ಚಿತ್ರದ ಮೂಲಕ ಬೆಳ್ಳಿತೆರೆಯ ಮೇಲೂ ಮೂಡಿಬಂದಿದೆ. ಇನ್ನು 1968ರಲ್ಲಿ ಬಂದಂತಹ ಕವಿರತ್ನ ಕಾಳಿದಾಸ ಡಾಕ್ಟರ್ ರಾಜ್ ಅವರ ಕಲಾ ನೈಪುಣ್ಯಕ್ಕೆ ಓರೆ ಹಚ್ಚಿದ ಚಿತ್ರ. ಈ ಚಿತ್ರದಲ್ಲಿ ಅವಿದ್ಯಾವಂತ ಕುರುಬನಾಗಿಯೂ, ಮಹಾಕವಿಯಾದ ಕಾಳಿದಾಸನಾಗಿಯೂ, ದುಷ್ಯಂತ ಮಹಾರಾಜನಾಗಿಯೂ ವಿವಿಧ ಪಾತ್ರಗಳಿಗೆ ರಾಜ್ ಜೀವ ತುಂಬಿದ್ದಾರೆ. ಡಾಕ್ಟರ್ ರಾಜ್ ಅವರ 200ನೇ ಚಿತ್ರವು 1988ರಲ್ಲಿ ತೆರೆಕಂಡ ದೇವತಾ ಮನುಷ್ಯ. ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟರಲ್ಲೊಬ್ಬರಾದ ಸುಧಾರಾಣಿಯವರು ಡಾಕ್ಟರ್ ರಾಜ್ ಅವರ ಪುತ್ರಿಯಾಗಿ ನಟಿಸಿದ್ದಾರೆ. ಕನ್ನಡದ ಮತ್ತೊಬ್ಬ ಜನಪ್ರಿಯ ನಾಯಕ ನಟರಾದ ಅಂಬರೀಷ್ ಅವರ ಸಹೋದರನಾಗಿ ಒಡ ಹುಟ್ಟಿದವರು ಚಿತ್ರದಲ್ಲಿ ಅಭಿನಯಿಸಿದ್ದ ಡಾಕ್ಟರ್ ರಾಜ್ ಸಾಮಾಜಿಕ ಕಳಕಳಿಯ ಚಿತ್ರಗಳತ್ತ ಒಲವು ತೋರಿದ್ರು. ಸದ್ಯ ಅಪಾರ ಸಾಧನೆಯ ಸಾಧಕರಾಗಿರೋ ರಾಜನ್ ಅವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು 3 ಸೂಪರ್ ಸ್ಟಾರ್ ಕುಡಿಗಳನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಕೊನೆ ಚಿತ್ರ ಶಬ್ದವೇದಿ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಮತ್ತೆ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ರಾಜನ್ ಅವರು ಯಶಸ್ವಿಯಾದರು. ಹೀಗೆ ರಾಜನ್ ಅವರ ಸಿನಿ ಜರ್ನಿ, ವೈಯಕ್ತಿಕ ಜೀವನ ತುಂಬಾ ಸುಂದರವಾಗಿತ್ತು ಅಂತ ಹೇಳ್ಬೋದು. ಇಂದು ನಮ್ಮೆಲ್ಲರನ್ನಾಗಲಿ ಕಣ್ಮರೆಯಾಗಿದ್ರು ಡಾಕ್ಟರ್ ರಾಜಣ್ಣ ಅವರು ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿರೋ ರಾಜಣ್ಣ ಅವರ ಸಮಾಧಿಗೆ ಇಂದಿಗೂ ಪ್ರತಿನಿತ್ಯ ಅಭಿಮಾನಿಗಳು ಭೇಟಿ ಕೊಡ್ತಾರೆ. ಅವರ ಹುಟ್ಟುಹಬ್ಬದ ದಿನದಂದು, ಅವರು ತೀರಿಕೊಂಡ ದಿನದಂದು ಅಲ್ಲಿ ಸಾವಿರಾರು ಭಕ್ತರು, ಅಭಿಮಾನಿಗಳು ಬಂದು ರಾಜಣ್ಣನ ನೆನೆದು ಕಣ್ಣೀರಿಡ್ತಾರೆ. ರಾಜಣ್ಣ ಇವತ್ತು ಎಷ್ಟೇ ದೂರ ಹೋದ್ರೂ ನಮ್ಮ ಮನಸ್ಸಿನಲ್ಲಿ ಅಷ್ಟೇ ಹತ್ತಿರವಾಗಿದ್ದಾರೆ. ಕನ್ನಡ ಚಿತ್ರರಂಗದ ಲೆಜೆಂಡ್ ಅಂದ್ರೆ ತಪ್ಪಾಗ್ಲಾರ್ದು. ರಾಜಣ್ಣ, ವಿ ಆಲ್ ಮಿಸ್ ಯು ಸೋ ಮಚ್. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ